ತುಂಬಾನೇ ಖುಷಿ ಆಗ್ತಿದೆ. ಇದು 50ನೇ ದಿನ ಸಮಾರಂಭ. ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಟೈಸನ್ ಸಿನಿಮಾ ಆಗಿತ್ತು 2016ರಲ್ಲಿ. ಟೈಸನ್ ಸಿನಿಮಾ 50 ದಿನ ಕಂಪ್ಲೀಟ್ ಮಾಡಿತ್ತು. ಬಟ್ ಆಗಿನ ಒಂದು ಸಮಯ ಸಂದರ್ಭ ಬೇರೆ ತರನೇ ಇತ್ತು. ಆದ್ರೆ ಈಗಿನ ಒಂದು ಸಿನಿಮಾ ಇಂಡಸ್ಟ್ರಿ ಆಗಲಿ ಅಥವಾ ಎಲ್ಲ OTT ಆಗಲಿ ಇದನ್ನೆಲ್ಲ ದಾಟ್ಕೊಂಡ್ಬಂದು ಇವತ್ತು ಮಾದೇವ ಸಿನಿಮಾ 50 ದಿನ ಪೂರೈಸಿದೆ ಅಂದ್ರೆ ಎಲ್ಲ ದೇವರುಗಳ ಆಶೀರ್ವಾದ, ಎಲ್ಲ ಅಭಿಮಾನಿ ದೇವರುಗಳ ಆಶೀರ್ವಾದ. ಹಾಗೆ ಇಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರು ಇವತ್ತು ಎಸ್ಪೆಷಲಿ ನಾವು, ಯಾಕಂದ್ರೆ 25ನೇ ದಿನ ಬಹಳಷ್ಟು ಜನ ನಮ್ಮ ಟೆಕ್ನಿಷಿಯನ್ಸ್ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅವರೆಲ್ಲ ಗುರುತಿಸ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ನಾವೆಲ್ಲ ಟೀಮ್ ಸೇರಿ ತೆರೆಯ ಹಿಂದೆ ಸಾಕಷ್ಟು ಶ್ರಮಪಟ್ಟು ಸಾಕಷ್ಟು ಕೆಲಸ ಮಾಡಿದಂತ ಪ್ರತಿಯೊಬ್ರು ಮೇನು. ಯಾಕಂದ್ರೆ ಫಸ್ಟ್ ಒಬ್ರು ನಿರ್ದೇಶಕರು ಹಿಂದೆ ಅಸೋಸಿಯೇಟ್ ಡೈರೆಕ್ಟರ್ ಕಿರಣ ಆದ್ಮೇಲೆ ನಮ್ಮ ಪ್ರತಿಯೊಂದು ಮ್ಯೂಸಿಕ್ ಡೈರೆಕ್ಟರ್ ಅವರು ಆದ್ಮೇಲೆ ಸಂಗಮೇಶ್, ಇವತ್ತು CG ಎಲ್ಲ ಸಂಗಮೇಶ್ ಅವರು, ನಮ್ಮ ಎಡಿಟರ್ ವಿಜಯ್ ಅವರು, ಹಾಗೆ ನಮ್ಮ ಮಹೇಶ್ ಅವರು, ಇವರು ಒನ್ ಆಫ್ ದಿ ಎಡಿಟರ್, ದರ್ಶನ್ ಅವರು. ಅದಾದ್ಮೇಲೆ ನಮ್ಮ ಸಿನಿ ಕಟ್ಸ್ ಆಕಾಶ್ ಅಂಡ್ ಕುಮಾರ್, ಥ್ಯಾಂಕ್ ಯು ಕುಮಾರ್. ಆದ್ಮೇಲೆ ರಾಹುಲ್, TTS ರಾಹುಲ್ ದಯವಿಟ್ಟು ಮುಂದೆ ಬರಬೇಕು. ಆನಂದಪ್ಪ ಅವರು ಬರಬೇಕು. ಯೂನಿಫೈಡ್ ಮೀಡಿಯಾ ಕಿರಣ್ ಅವರು, ಇದು ನಮ್ಮ ಆನಂದ್ ಅವರು, ಆಕಾಶ್ ಆನಂದ್ ಅವರು, ನಮ್ಮ ಡಬ್ಬಿಂಗ್ ಇಂಜಿನಿಯರ್. ಅಂಡ್ ಇವರು ನಮ್ಮ ರಾಹುಲ್ ಅವರು, DTS ರಾಹುಲ್. ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀವಿ, 4:30-5 ಗಂಟೆವರೆಗೂ ಇವ್ರನ್ನ ಮಧ್ಯಕ್ಕೆ ಬಿಟ್ಟಿರಲಿಲ್ಲ. ಕೆಲಸ ನಿಮ್ಮ ಮುಂದೆ ನಡೀತಾ ಇದ್ರು, ತೂಗಡಿಸ್ತಾ ಇದ್ರು, ಇದೆಲ್ಲ ಒಂದ್ಸರಿ ಕೆಲಸ ಮುಗಿಸ್ಕೊಟ್ಬಿಡಿ ಅಂತ ಇವರಾದ್ಮೇಲೆ. ಅಂಡ್ ಸಂತೋಷ್ ಅವರು, ಯೂನಿಫೈಡ್ ಮೀಡಿಯಾ ಸಂತೋಷ್ ಅವರು. ಅಂಡ್ ನಮ್ಮ ಬಾಬು ಸರ್, DI ಬಾಬು ಸರ್, ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಬಂದು ನಮ್ಗೆ ಈ ತರದ ಒಂದು ಕಲರ್ ಟೋನ್ ಕೊಟ್ಟು, ಒಂದು ಸ್ಪೆಷಲ್ ಆಗಿ ಒಂದು ಟೋನ್ ಕೊಟ್ಟು ಈ ಸಿನಿಮಾ ಕಲರೇ ಚೇಂಜ್ ಮಾಡಿದವರು ನಮ್ಮ ಬಾಬು ಸರ್. ಸೊ ಧನ್ಯವಾದಗಳು. ಅಂಡ್ ಅಭಿ ಅವರು, ಡಿಸೈನರ್ ಅವಿನಾಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಕಿರಣ್ ಅವರು ಸರ್, ಯೂನಿಫೈ ಮೀಡಿಯಾ ಕಿರಣ್ ಅವರು. ಪ್ರತಿ ಸಲನೂ ನಾವು ಎಷ್ಟೊತ್ತಲ್ಲ ಕಾಲ್ ಮಾಡಿ ಅವ್ರಿಗೆ ಏನೇ ಔಟು, ನಮ್ಗೆ ಏನೇ ಒಂದು ಕಂಟೆಂಟ್ ಕೊಡಬೇಕು ಅಂದ್ರೂ ಇವರಿಂದ ಆಗಿದೆ. ಅಂಡ್ ರಮೇಶ್, ನಮ್ಮ ಆನ್ಲೈನ್ ರಮೇಶ್ ಬಾಬಾ, ಎಲ್ಲ ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ. ನಮ್ಮ ಡೈರೆಕ್ಟರ್ ನಮ್ಮ ಮನೋಜ್ ಇವತ್ತು ನಮ್ಮ ಎಸ್ಪೆಷಲಿ ಇವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಬೇಕು. ನಮ್ಮ ತಂದೆಯವರ ಅಭಿಮಾನಿಯವರು. ಬೇಸಿಕಲಿ ಬಹಳ ಚಿಕ್ಕ ಹುಡುಗ, ಕಾಲೇಜು ಓದ್ತಿರೋ ಹುಡುಗ, ಸ್ಕೂಲಿಂದಾನೇ ನಮ್ಮ ತಂದೆಯವರ ಅಭಿಮಾನಿ. ಅಲ್ಲಿಂದ ನನ್ನ ಈ ಒಂದು ಫ್ಯಾನ್ ಪೇಜ್ ನ ಫಾಲೋ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಎಷ್ಟರಲ್ಲಿ ಸ್ಟಾರ್ಟ್ ಮಾಡೋದು, 2017 ಎಷ್ಟು ಜನ ಇದ್ರು ಫಾಲೋವರ್ಸ್? 200-250 ಜನ. ಅಲ್ಲಿಂದ ಸ್ಟಾರ್ಟ್ ಮಾಡಿದವರು ಇವತ್ತು 2.5 ಲಕ್ಷ ಜನ ಅವರು ಫ್ಯಾನ್ ಫಾಲೋಯಿಂಗ್ ಪೇಜ್ ಇದು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಮನೋಜ್. ತುಂಬಾನೇ ನನಗೆ ಬಹಳಷ್ಟು ಜನ, ವಿಜಯ್ ಆಗಲಿ, ರಾಖಿ ಆಗಲಿ, ಅಂಡ್ ನಮ್ಮ ಬೆಂಕಿ ಆಗಲಿ, ಅಭಿ ಆಗಲಿ, ನಾಗಿ, ಅಂಡ್ ಬಹಳಷ್ಟು ಜನ ಈ ಒಂದು ಸಿನಿಮಾ ನಿಂತ್ಕೋಬೇಕು, ಈ ಸಿನಿಮಾ ಹಿಂದೆ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಕೇಶವ್ ಅವರು ಅಂಡ್ ನಮ್ಮ ಸುಮಂತ್ ಅವರಾಗಲಿ, ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅಂಡ್ ಬಹಳಷ್ಟು ಜನ ಈ ತೆರೆ ಹಿಂದೆ ಕೆಲಸ ಮಾಡಿದ್ದಾರೆ. ನರಸಿಂಹ ಅವರು ಇವತ್ತು ಸುಮಾರು ಜನ ನನ್ನ ಮೇಕಪ್ ಚೆನ್ನಾಗಿದೆ, ಆ ಒಂದು ಗೆಟಪ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ನಮ್ಮ ನರಸಿಂಹ ಅವರು, ಅವ್ರನ್ನ ಗುರುತಿಸಿ. ಅಂಡ್ ಧನ್ಯವಾದಗಳು ನರಸಿಂಹ ಅವರೇ. ರುದ್ರೇಶ್ ಅವರು ಇವತ್ತು ಈ ನಮ್ಮ ಮೇಲಿರೋ ಪ್ರೀತಿಯಿಂದ ನಮ್ಮ ಎಲ್ಲ ಇವತ್ತು 50ನೇ ದಿನ ಮೊಮೆಂಟ್ ಇವರೇ ಬಂದು ಇವರೇ ಸ್ಪಾನ್ಸರ್ ಮಾಡಿ ಇವ್ರಿಗೆ ಮಾಡ್ತಿದ್ದಾರೆ. ನಮ್ಗೆ ಎಲ್ಲ ಈ ಸಿನಿಮಾಗಳ ಒಂದು ಪ್ರೀತಿಯಿಂದ ಮಾಡ್ತಿದ್ದಾರೆ. ಧನ್ಯವಾದಗಳು ರುದ್ರೇಶ್ ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೆ ಇಲ್ಲಿ ಯಾರು ಹೆಸರು ಬಿಟ್ಟಿಲ್ಲ ನಾನು ಅಂತ ಅನ್ಸುತ್ತೆ. ಅನಿಲ್ ಅವರು ಎಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಮುಂದೆ ಬರಲ್ಲ, ಸರಿಯಾಗಿ ಹಿಂದೆ ಇರ್ತಾರೆ ಯಾವಾಗ. ಅನಿಲ್ ಯಾದವ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 10 ನಿಮಿಷ ಆಗುತ್ತಾ? ನರೇಶ್ ಅವ್ರ ಮ್ಯಾನೇಜರು, ಧನ್ಯವಾದಗಳು ನರೇಶ್ ಅವರೇ. ಹಾಗೂ ನಿಮ್ಮೆಲ್ಲರೂ ಮೈಟ್ ಆಗ್ಲಿ, ಸಂದೀಪ್ ಆಗ್ಲಿ, ಅಪ್ಪು ಅವರಾಗ್ಲಿ, ಬಹಳಷ್ಟು ಜನ ಎಲ್ಲ ಇವತ್ತು
ಆನ್ಲೈನ್ ನಮ್ಮನ್ನ ಪ್ರಮೋಟ್ ಮಾಡಿ ಜನರು ತಲುಪಿಸಿರೋ ಒಂದು ಕೆಲಸ ನೀವು ಮಾಡಿದ್ದೀರಾ. ತುಂಬಾನೇ ಖುಷಿ ಆಗ್ತದೆ. ಎಸ್ಪೆಷಲಿ ಯಾದವ್ ಸ್ಟುಡಿಯೋಸ್ ಅಲ್ಲಿ ಬಹಳಷ್ಟು ವಿಡಿಯೋಸ್ ನಮ್ಮ ಮೋಹಿತ್ ಅಪ್ಲೋಡ್ ಮಾಡಿರೋದು, ಸಂದೀಪ್ ಅಪ್ಲೋಡ್ ಮಾಡಿರೋದು, ಅಪ್ಪು ಅಪ್ಲೋಡ್ ಮಾಡಿರೋದು ಬಹಳ ಧನ್ಯವಾದಗಳು. ಅಂಡ್ ನಮ್ಮ ವೆಂಕಟೇಶ್ PR ಅವರು, ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಗಿರೀಶ್ ಸರ್, ಏಪ್ಲೆಕ್ಸ್ ಗಿರೀಶ್ ಸರ್, ಯಾಕಂದ್ರೆ ಇವತ್ತಿಗೂ 50 ದಿನ ಆಗಿದೆ. ಇವತ್ತು ನಮ್ಮ ಸ್ನೇಹಿತರು ಯಾರೋ ಬಂದು ನನಗೆ ಬೆಳಗ್ಗೆಯಿಂದ ಒಂದಿಷ್ಟು ಲಿಂಕ್ಗಳನ್ನ ಕಳಿಸ್ತಾನೆ ಇದ್ದಾರೆ. ಎಲ್ಲದರಲ್ಲೂ ಮಾದೇವ ಸಿನಿಮಾ ಅಂತ ಎಲ್ಲದರಲ್ಲೂ ಅಪ್ಲೋಡ್ ಆಗಿದೆ. ಒಂದು ಇದರಲ್ಲಿ 7 ಲಕ್ಷ ವ್ಯೂಸ್ ಆಗಿತ್ತು. ಅದನ್ನ ಅಪ್ಲೋಡ್ ಮಾಡಿದ್ರು. ನಾನು ಇಮಿಡಿಯೇಟ್ ಆಗಿ ಗಿರೀಶ್ ಅವರು ಕಳಿಸಿದ ತಕ್ಷಣ ಆಗೋಗಿದೆ ಅವ್ರದ್ದು, ಅಂದ್ರೆ ಒಂದು 30 ದಿನ ಅವ್ರದ್ದು ಕಾಂಟ್ರಾಕ್ಟ್ ಆಗೋಗಿದೆ. ಆದ್ರೂ ಇವತ್ತು 50ನೇ ದಿನ ನಮ್ಮ ಸಿನಿಮಾ ಅಂತ ಅವರು ಎಲ್ಲ ಡಿಲೀಟ್ ಮಾಡಿ ನಮಗೋಸ್ಕರ ಕನ್ನಡ ಸಿನಿಮಾ ಗೆಲ್ಬೇಕು ಅಂತ ಅವರು ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಅಂಡ್ ಇನ್ಸ್ಟಾಗ್ರಾಮ್ ಎಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ರಿಗೂ ಧನ್ಯವಾದಗಳು. ಯೂನಿಫೈ ಮೀಡಿಯಾ ಮಂಜುನಾಗು ಅವರು, ಅವ್ರಿಗೂ ಧನ್ಯವಾದಗಳು. ಯೂನಿಫೈ ಅಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ ನಮಗೋಸ್ಕರ. ಟ್ರಾಲ್ ಬ್ರದರ್ಸ್, ಟ್ರಾಲ್ ಪೇಜರ್ಸ್, ಅವ್ರಿಗೂ ಒಂದು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಕಾವ್ಯಶ್ರೀ ಅಂಡ್ ನನ್ನ ಧರ್ಮಪತ್ನಿ ನಿಶಾ ಅವರು ತುಂಬಾ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಯಾರು ಇದ್ದೀರೋ ಹೆಚ್ಚಾಗಿ ಎಲ್ಲ ಅಭಿಮಾನಿ ದೇವರುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಶೆಲ್ಬಿ ಈ ಒಂದು ಜಾಗ ನನಗೆ ತುಂಬಾನೇ ಲಕ್ಕಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇದೇ ಜಾಗದಲ್ಲಿ ನಾವು ಪ್ರಚಾರ ಸ್ಟಾರ್ಟ್ ಮಾಡಿದ್ವಿ. ಮಾದಪ್ಪನ ಬೆಟ್ಟದ ಆದ್ಮೇಲೆ ನಾನು ಸೋನಾಲ್ ಅವರಾದ್ವಿ ಈ ಜಾಗದಿಂದ ನಾವು ಪ್ರಚಾರ ಸ್ಟಾರ್ಟ್ ಮಾಡಿದ್ವಿ. ಅದೇ ತರ ನಮ್ಮ ವೈಫ್ ಅವರ ಬರ್ಡೇನೂ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. 50 ದಿನ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಇವತ್ತು ನಾವು ಕರೆದಿದ ತಕ್ಷಣ ತುಂಬಾ ಜನ ನಮ್ಮ ಅರುಣ್ ಅವರಾಗ್ಲಿ ಅಂಡ್ ಪಠಾಣ್, ಸೀನಾ, ಅಭಿನವ್ ಗೌಡ್ರು, ಶಿವಣ್ಣ ಅವರು ಅಂಡ್ ಬಹಳಷ್ಟು ಜನ ಕೂತಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಚಂದ್ರ ಅವರು ಹೇಳಿ ಬೇಗ ಕಾಣಿಸ್ತಾ ಇಲ್ಲ. ಲವ್ ಯು ಟು, ಧನ್ಯವಾದಗಳು, ಥ್ಯಾಂಕ್ ಯು. ಅಂಡ್ ಇಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಶೆಲ್ಬಿಯ ಹುಡುಗರಿಗೂ ಎಲ್ರಿಗೂ ಧನ್ಯವಾದಗಳು. ಎಸ್ಪೆಷಲಿ ವೆಂಕಿ ಬಾಬು, ಇವ್ರನ್ನಂತೂ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಪ್ರತಿ ಸಲನೂ ನನಗೆ ಒಬ್ಬ ತಮ್ಮನಾಗಿ, ಒಬ್ಬ ಮಗನಾಗಿ ನನಗೆ ಪ್ರತಿ ಸಲನೂ ಎಲ್ಲೂ ನನ್ನ ಬಿಟ್ಕೊಡ್ದೆ, ನಾನು ಗೆಲ್ಲೇಬೇಕು, ಅದೊಂದು ಒಂಥರ ಪಣ ಕೊಟ್ಬಿಟ್ಟಿದ್ದ. ಇಲ್ಲ ಅಣ್ಣ, ಈ ಸಲ ನಾವು ಇರ್ತೀವಿ, ಜೊತೆಲಿ ಇರ್ತೀವಿ ಅಂತೇಳಿ ಇವ್ರಾಗ್ಲಿ. ಯಾಕಂದ್ರೆ ಇವ್ರು ನಂಬ್ಕೊಂಡು ನಾನು, ಇದು ನಮ್ಮ ವೆಂಕಿ ನನ್ನ ಸಾರಥಿ. ಸೊ ಪ್ರತಿ ಸಲನೂ ನಾನು ಎಷ್ಟೊತ್ತಲ್ಲ ನಾನು ಇವ್ರನ್ನ ನಂಬ್ಕೊಂಡು ನಾನು ನಿದ್ದೆ ಮಾಡ್ಕೊಂಡು ಹೋದ್ರು ಅಷ್ಟು ಬ್ಯೂಟಿಫುಲ್ ಆಗಿ ಕರ್ಕೊಂಡ್ಬಂದು ನನ್ನನ್ನು ಸೇಫ್ ಆಗಿ ತಲುಪಿಸಿ ನಾನು ಪ್ರತಿ ಒಂದು ಹೆಜ್ಜೆಯಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಧನ್ಯವಾದಗಳು, ಥ್ಯಾಂಕ್ ಯು ವೆಂಕಿ. ತುಂಬಾನೇ ಖುಷಿ ಪಡ್ತಿದ್ದಾರೆ. ಇಲ್ಲಿ ಸೇರಿರೋರು ಬಹಳಷ್ಟು ಜನ, ಇವತ್ತು ಇಲ್ಲಿ ಸೇರಿರೋರು ನಮ್ಮ ಬೆಳವಣಿಗೆಗೆ ಹೃತ್ಪೂರ್ವಕ, ಒಂದು ಹೃದಯಪೂರ್ವಕ ಖುಷಿ ಪಡುವಂತ ವ್ಯಕ್ತಿಗಳು ತುಂಬಾ ಜನ ಸೇರಿದ್ದೀರ. ನಾನು ಕರೆದಿದ್ದೆ ರಾಲೆಕ್ಸ್ ಟೀಮು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಮ್ಮ ರಾಜೇಶ್ ಸರ್ ಅಂಡ್ ನಮ್ಮ ರಾಕಿ ಕ್ಯಾಮರಾಮನ್, ರೋಲೆಕ್ಸ್ ಟೀಮ್, ರೋಲೆಕ್ಸ್ ಅಂತ ನಡೀತಿದೆ. ಸೋನಾಲ್ ಅವರು ಅಂಡ್ ಕೋಮಲ್ ಅವರು ಮಾಡಿರುವಂತ ಸಿನಿಮಾ, ಶ್ರೀನಿವಾಸ್ ಸರ್, ಎಲ್ಲರೂ ಬಂದಿದ್ದೀರಾ. ಧನ್ಯವಾದಗಳು, ಥ್ಯಾಂಕ್ ಯು. ಇದೇ ರೀತಿ ಎಲ್ಲಾ ಕನ್ನಡ ಸಿನಿಮಾಗಳನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.